ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 28ನೇ ಸಂಚಿಕೆ. ಇದಕ್ಕೂ ವಿಶ್ವಾಸ್ಗೂ ಯಾವುದೇ ಸಂಬಂಧ ಇಲ್ಲ, ಎಲ್ಲ ನಾನೇ ಮಾಡಿದ್ದು ಎಂದನು ಪ್ರತಾಪ್. ಮತ್ತೆ ಯಾಕೆ ನಿನ್ನೆ ಆ ಆಸ್ಪತ್ರೆಯ ಅವ್ಯವಹಾರದಲ್ಲಿ ಇವನು ಶಾಮೀಲಾಗಿದ್ದಾನೆ ಎಂದು ಹೇಳಿದ್ದು? ವಿಕ್ರಮ್ ಕೇಳಿದ. ಅದು ಸುಳ್ಳು ಹೇಳಿದೆ ಎಂದ ಪ್ರತಾಪ್. ಅವನ ಕೆನ್ನೆಗೊಂದು ಬಾರಿಸಿದವ. ಕಾನ್ಸ್ಟೇಬಲ್, ಇವನನ್ನು ಎಳೆದುಕೊಂಡು ಹೋಗಿ ಎಂದವ ವಿಶ್ವಾಸ್ನತ್ತ ತಿರುಗಿ. ಕ್ಷಮಿಸಿ ಸರ್, ಇವನ ಮಾತು ಕೇಳಿ ನಿಮ್ಮನ್ನು ಇಲ್ಲಿವರೆಗೂ ಬರೋ ಹಾಗೆ ಮಾಡಿದೆ, ಕೈ ಮುಗಿದು ಹೇಳಿದ್ದ ವಿಕ್ರಮ್. ಪರವಾಗಿಲ್ಲ ಬಿಡಿ, ಆದರೆ ಇಂಥವರಿಗೆ ಶಿಕ್ಷೆ ಆಗಲೇಬೇಕು, ಸುಮ್ಮನೆ ಬಿಡಬೇಡಿ ಇವರನ್ನು ಎಂದ ವಿಶ್ವಾಸ್ ಅಲ್ಲಿಂದ ಹೊರಬಂದಿದ್ದ. ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿಗೆ ಬಂದಿದ್ದರು ಭದ್ರೇಗೌಡರು. ನೋಡಪ್ಪ ಪೊಲೀಸಪ್ಪ, ಇವನು ನನ್ನ ಅಳಿಯ, ನೀನ್ಯಾಕೆ ಇವನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ? ನಾನು ಯಾರೆಂದು ಗೊತ್ತಾ ನಿನಗೆ? ಹೊಸಬ ಅನ್ನಿಸುತ್ತದೆ ಊರಿಗೆ. ನನ್ನ ಬಗ್ಗೆ ತಿಳಿದಿದ್ದರೆ ನೀನು ಇವನನ್ನು ಮುಟ್ಟುತ್ತಿರಲಿಲ್ಲ. ಭದ್ರೇಗೌಡರು ಹೇಳುತ್ತಿರಬೇಕಾದರೆ, ನೀವ್ಯಾರಾದರೆ ನನಗೇನ್ರಿ? ತಪ್ಪು ಮಾಡಿದವರನ್ನು ಒದ್ದು ಒಳಗೆ ಹಾಕಿದ್ದೀನಿ. ನಿಮ್ಮ ಬಗ್ಗೆ ಗೊತ್ತಿದ್ದರೂ ನಾನು ಹಾಗೆ ಮಾಡುತ್ತಿದ್ದೆ, ವಿಕ್ರಮ್ ಹೇಳಿದ. ಹೇ, ಎಷ್ಟ ಕೊಬ್ಬು ನಿನಗೆ! ನನ್ನ ಮುಂದೆ ನಿಂತು ನನಗೇ ಎದುರುತ್ತರ ಕೊಡುತ್ತೀಯ. ತಪ್ಪು ಮಾಡಿದವರನ್ನು ಒಳಗೆ ಹಾಕುವುದು ಬಿಟ್ಟು ಈ ಅಮಾಯಕನನ್ನು ಒಳಗೆ ಹಾಕಿದ್ದೀಯಾ? ಆ ಅವ್ಯವಹಾರ ನಡೆಸುತ್ತಿರುವುದು ಆ ವಿಶ್ವಾಸ್. ಅವನೆಲ್ಲಿ? ಅವನನ್ನು ಕರೆದುಕೊಂಡು ಬಂದು ವಿಚಾರಿಸು, ಕೋಪದಿಂದ ಹೇಳಿದ್ದರು ಭದ್ರೇಗೌಡರು. ಸ್ವತಃ ಈ ನಿನ್ನ ಅಳಿಯನೇ ಒಪ್ಪಿಕೊಂಡಿದ್ದಾನೆ ಎಲ್ಲವನ್ನೂ ಮಾಡಿದ್ದು ಅವನೇ ಎಂದು. ಮತ್ತೆ ಯಾರನ್ನು ಕರೆದುಕೊಂಡು ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಎಂದು ವಿಕ್ರಮ್ ಹೇಳಿದ. ಏನು? ಇವನು ಮಾಡಿದ್ದೆಂದು ಒಪ್ಪಿಕೊಂಡನ? ಸಾಧ್ಯನೇ ಇಲ್ಲ, ಇಲ್ಲಿ ಏನೋ ಮೋಸ ಆಗಿದೆ ಎಂದರು ಭದ್ರೇಗೌಡರು. ನೋಡ್ರಿ, ಸ್ವತಃ ಅವನೇ ಎಲ್ಲವನ್ನು ಒಪ್ಪಿಕೊಂಡಿದ್ದಾರೆ. ನೀವು ಇನ್ನು ಏನೇ ಹೇಳಬೇಕಾದರೂ ಕೋರ್ಟ್ನಲ್ಲಿ ಬಂದು ಹೇಳಿ ಎಂದ ವಿಕ್ರಮ್. ನಿನಗೆ ಎಷ್ಟು ಬೇಕಾದರೂ ಹಣ ಕೊಡುತ್ತೇನೆ, ಅವನನ್ನು ಬಿಡು ಎಂದು ಕೇಳಿಕೊಂಡರು ಭದ್ರೇಗೌಡರು. ನನಗೆ ಲಂಚ ಕೊಡೋಕ್ಕೆ ಬರ್ತೀರೇನ್ರಿ? ಸುಮ್ಮನೆ ಹೋದರೆ ಸರಿ, ಇಲ್ಲ ಅಂದರೆ ನಿಮ್ಮನ್ನು ಒದ್ದು ಒಳಗೆ ಹಾಕ್ತೀನಿ ಎಂದ ವಿಕ್ರಮ್. ಅಯ್ಯೋ ಬೇಡ, ಹಾಗೆ ಮಾಡಬೇಡ, ನಾನು ಹೋಗುತ್ತೇನೆ. ನಾನೊಮ್ಮೆ ಅವನ ಬಳಿ ಮಾತಾಡಬಹುದೇ? ಗೌಡ ಕೇಳಿದ. ಬೇಗ ಮಾತಾಡಿ ಹೋಗ್ರಿ ಇಲ್ಲಿಂದ, ಜೋರಾಗಿ ಹೇಳಿದ್ದ ವಿಕ್ರಮ್. ಪ್ರತಾಪ್ ಬಳಿ ಬಂದವರು, ಹೇ, ಎಲ್ಲ ನಿನ್ನ ಮೈ ಮೇಲೆ ಯಾಕೋ ಹೇಳ್ಕೊಂಡೆ? ಆ ವಿಶ್ವಾಸನ ಯಾಕೋ ಬಿಟ್ಟೆ? ಗೌಡ್ರು ಕೇಳಿದರು. ಗೊತ್ತಿಲ್ಲ ಮಾವ, ಅವನನ್ನು ನೋಡಿದಾಗ ಅದೇನಾಯಿತೋ, ಅವನು ನನ್ನ ನೋಡಿ ನಕ್ಕ. ಆಮೇಲೆ ಆ ಪೊಲೀಸ್ ಕೇಳಿದ್ದಕ್ಕೆ ಏನೇನೋ ಉತ್ತರ ಕೊಟ್ಟೆ ಎಂದ ಪ್ರತಾಪ್. ಈ ಕೆಲಸ ಆ ಮಂತ್ರವಾದಿಗಳದ್ದೇ. ಮೊದಲೆಲ್ಲ ನನ್ನ ಮಾತು ಕೇಳುತ್ತಿದ್ದರು, ಈಗ ಆ ವಿಶ್ವನ ಮಾತು ಕೇಳುತ್ತಿದ್ದಾರೆ. ಖಂಡಿತ ಆ ವಿಶ್ವನನ್ನು ಸುಮ್ಮನೆ ಬಿಡುವುದಿಲ್ಲ, ಮನಸ್ಸಲ್ಲೇ ಮಾತಾಡಿಕೊಂಡರು ಗೌಡ್ರು. ಅಲ್ಲಿಂದ ಹೊರಬಂದಿದ್ದರು. ಪೊಲೀಸ್ ಸ್ಟೇಷನ್ನಿಂದ ಹೊರಬಂದವ ಸೀದಾ ಅಘೋರಾಕ್ಷ ಭೀಮಾಕ್ಷನ ಬಳಿ ಬಂದ. ಇಬ್ಬರು ಮುಖ ನೋಡಿ ನಕ್ಕವರು. ನೀನು ಮಾಡಿದ ಮಾಟ ಸರಿಯಾಗಿ ಪರಿಣಾಮ ಬೀರಿದೆ ಅಘೋರ. ಆ ಡಾಕ್ಟರ್ ಎಲ್ಲವನ್ನು ತನ್ನ ಮೈ ಮೇಲೆ ಎಳೆದುಕೊಳ್ಳೋ ಹಾಗೆ ಮಾಡಿದೆ. ಇನ್ನು ನಮ್ಮ ಭಾರ್ಗವನ ತಂಟೆಗೆ ಬರಲ್ಲ ಆ ಪೊಲೀಸು ಎನ್ನುತ್ತಾ ಜೋರಾಗಿ ನಕ್ಕ ಭೀಮಾಕ್ಷ. ಹೌದು ತಾತ, ಆ ಪ್ರತಾಪ್ ಬಗ್ಗೆ ನನಗೆ ತಿಳಿಯಿತು. ಅದಕ್ಕೆ ನಾನು ವಿಶ್ವಾಸನ ಬಳಸಿ ಆ ಪ್ರತಾಪ್ ಮಾಯೆ ಸಿಲುಕುವಂತೆ ಮಾಡಿ ಎಲ್ಲವನ್ನು ಆ ಪ್ರತಾಪ್ ಒಪ್ಪಿಕೊಳ್ಳುವಂತೆ ಮಾಡಿದೆ ಎಂದ ಅಘೋರಾಕ್ಷ. ಒಂದು ಬಾರಿ ಈ ವಿಶ್ವ ಭಾರ್ಗವ ಆಗಲಿ, ಆಮೇಲೆ ಇದೆ ಅವರಿಗೆ. ಯಾರನ್ನು ಬಿಡುವುದಿಲ್ಲ, ಎಲ್ಲರನ್ನೂ ನಾಶ ಮಾಡುತ್ತೇನೆ, ಜೋರಾಗಿ ನಗುತ್ತಾ ಹೇಳಿದರು ಅಘೋರ. ಇದೇನಿದು ಸ್ವಾಮಿಗಳೇ, ಈ ರೀತಿ ಮಾಡಿಬಿಟ್ಟಿರಿ? ನನ್ನ ಅಳಿಯನನ್ನು ಜೈಲಿನಲ್ಲೇ ಕೊಳೆಯುವ ಹಾಗೆ ಮಾಡಿದ್ದೀರಲ್ಲ. ನಾನು ನಿಮಗೆಷ್ಟು ಸಹಾಯ ಮಾಡಿದ್ದೇನೆ, ನೀವು ಅದ್ಯಾವುದನ್ನು ನೆನಪಿಡದೆ ನನ್ನ ಪರಿವಾರದವರಿಗೆ ತೊಂದರೆ ಕೊಡುತ್ತಿದ್ದೀರಿ. ನೀವು ಮಾಡುತ್ತಿರುವುದು ಸರಿಯಿಲ್ಲ, ಕೋಪದಿಂದಲೇ ಹೇಳಿದ್ದರು ಗೌಡ್ರು. ನಾವ್ಯಾಕೆ ಹೀಗೆ ಮಾಡಿದೆವು ಎಂದು ಸರಿಯಾಗಿ ಯೋಚಿಸು ಗೌಡ, ಬಾಯಿಗೆ ಬಂದಂತೆ ಮಾತನಾಡಬೇಡ ಎಂದರು ಭೀಮಾಕ್ಷ.
ಏನು ಯೋಚಿಸೋದು ಸ್ವಾಮಿಗಳೇ, ಕಣ್ಣ ಮುಂದೆಯೇ ಎಲ್ಲ ಕಾಣುತ್ತಿದೆಯಲ್ಲ ನೀವು ಮಾಡಿರುವುದು, ಗೌಡ್ರು ಹೇಳಿದರು. ಹೇ ಗೌಡ, ಸ್ವಲ್ಪ ಯೋಚಿಸು. ಆ ನಿನ್ನ ಅಳಿಯ ಹೇಳಿದನೆಂದು ಪೊಲೀಸ್ನವರು ವಿಶ್ವನನ್ನು ಬಂಧಿಸಿದ ಮೇಲೆ ವಿಶ್ವ ಎಲ್ಲವನ್ನೂ ಪೊಲೀಸ್ನವರಿಗೆ ಹೇಳಿದ್ದರೆ ಅವನ ಜೊತೆಗೆ ನಿನ್ನನ್ನು ಪೊಲೀಸ್ನವರು ಬಂಧಿಸುತ್ತಿದ್ದರು. ನಿನ್ನ ಜೊತೆಗೆ ನಮ್ಮನ್ನು, ಆ ಆಸ್ಪತ್ರೆಗೆ ಬರುತ್ತಿದ್ದ ಹುಡುಗಿಯರನ್ನೆಲ್ಲ ವಿಶ್ವ ನಿನಗೆ ತಾನೇ ತಂದು ಒಪ್ಪಿಸುತ್ತಿದ್ದದ್ದು. ನೀನು ನಮಗೆ ಒಪ್ಪಿಸುತ್ತಿದ್ದೆ. ಎಲ್ಲ ವಿಷಯ ಹೊರಗೆ ಬಂದಿದ್ದರೆ ನಾವೆಲ್ಲ ಜೈಲಲ್ಲಿ ಕಂಬಿ ಎಣಿಸಬೇಕಾಗಿತ್ತು, ಅಘೋರ ಹೇಳಿದ. ಸ್ವಲ್ಪ ಹೊತ್ತು ಯೋಚಿಸಿದ ಗೌಡ್ರು, ಹೌದು ಸ್ವಾಮಿಗಳೇ, ಆ ಪೊಲೀಸ್ ನಮ್ಮನ್ನೆಲ್ಲ ಬಂಧಿಸುತ್ತಿದ್ದ. ಅವನು ಹಣದಾಸೆಗೆ ಬಗ್ಗುವವನಲ್ಲ. ನಾನೇ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದೆ, ಕ್ಷಮಿಸಿ ಎಂದರು. ಸ್ವಲ್ಪ ದಿನ ಕಳೆಯಲಿ, ಆ ನಿನ್ನ ಅಳಿಯನನ್ನು ಹೇಗೆ ಬಿಡಿಸುವುದೆಂದು ನೋಡುವ. 2 ದಿನ ಬಿಟ್ಟು ಹೋಮ ಮಾಡಲು ಇದೆ. ಈ ವಿಶ್ವನಿಗೆ ಭಾರ್ಗವನ ನೆನಪು ತರಿಸಲು ಇದೆ. ಅದಕ್ಕೆ ನಿನ್ನ ಸಹಾಯದ ಅವಶ್ಯಕತೆಯೂ ಇದೆ ಎಂದ ಅಘೋರ. ಸರಿ ಸ್ವಾಮಿಗಳೇ, ಆದರೆ ನಾನು ಹೇಳಿದ ಆ ಗಂಡ ಹೆಂಡತಿ ವಿಷಯ, ಗೌಡ್ರು ಕೇಳಿದಾಗ, ನಾನು ಹೇಳಿದ್ದನ್ನು ತಂದುಕೊಡು, ನಿನ್ನ ಕೆಲಸ ಆದಷ್ಟು ಬೇಗ ಆಗುತ್ತದೆ ಎಂದ ಅಘೋರ. ಸರಿ, ಆದಷ್ಟು ಬೇಗ ಅವರಿಬ್ಬರಿಗೂ ಒಂದು ಗತಿ ಕಾಣಿಸಿ ಎಂದು ಗೌಡ್ರು ಅಲ್ಲಿಂದ ಹೋದರು. ಕಷ್ಟಪಟ್ಟು ಊಟ ತಯಾರಿಸಿದ್ದಳು ಪುಣ್ಯ. ಮಧ್ಯಾಹ್ನದ ಮಹಾಪೂಜೆಯ ಹೊತ್ತಿಗೆ ಎಲ್ಲವೂ ಸಿದ್ಧವಾಗಿತ್ತು. ಮಹಾಪೂಜೆ ಮುಗಿಸಿ ಭಕ್ತರಿಗೆಲ್ಲ ವಂಶ್ ಪುಣ್ಯ ಅನ್ನ ಬಡಿಸಿದ್ದರು. ಅಡುಗೆಯಲ್ಲಿ ನಿಪುಣೆಯಾಗಿದ್ದ ಪುಣ್ಯ ಕೈ ರುಚಿಯನ್ನು ಎಲ್ಲರೂ ಹಾಡಿ ಹೊಗಳಿದ್ದರು. ನೆಲದ ಮೇಲೆ ಊಟ ಮಾಡುತ್ತಿದ್ದಳು. ಅವಳನ್ನು ಕಂಡು ಬೇಸರಗೊಂಡವ ಅವನು ಕೂಡ ನೆಲದ ಮೇಲೆಯೇ ಊಟ ಮಾಡಿದ್ದ. ಇಬ್ಬರನ್ನು ಕಂಡ ಸುಜಾತಾರ ಮನ ನೊಂದಿತ್ತು. ತುಂಬ ಸುಸ್ತಾಗಿದ್ದವಳು ಮನೆಗೆ ಬಂದು ಮಲಗಲು ಹೋಗುತ್ತಿದ್ದಳು. ಸಣ್ಣಗೆ ಜ್ವರ ಕೂಡ ಬರುತ್ತಿತ್ತು. ಬೇಕಿತ್ತ ಇದೆಲ್ಲ? ನೋಡಿ, ಜ್ವರ ಕೂಡ ಬರ್ತಾ ಇದೆ. ನಮಗ್ಯಾಕೆ ಬೇಕು ಇದೆಲ್ಲ? ನಿಮಗೆ ಇದನ್ನೆಲ್ಲ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಬದಲಿಗೆ ನಾನು ಮಾಡಬಹುದೇ? ವಂಶ್ ಕೇಳಿದ. ನಾನೇ ಒದ್ದಾಡಿಕೊಂಡು ಮಾಡುತ್ತಿದ್ದೇನೆ. ನಿಮಗೆ ಇದೆಲ್ಲ ಸಾಧ್ಯವಾಗುತ್ತಿದೆಯಾ? ಇನ್ನು 8 ದಿನ ಅಷ್ಟೇ ವ್ರತ ಮುಗಿಯುತ್ತದೆ ಎಂದಳು ಪುಣ್ಯ. ಇನ್ನು 8 ದಿನ ಇದೆ ರೀ. ಇವತ್ತೇ ನಿಮ್ಮ ಈ ಅವತಾರ ನೋಡಿ ನನಗೆ ತಡೆದುಕೊಳ್ಳಲಾಗುತ್ತಿಲ್ಲ. ಇನ್ನು 8 ದಿನ ನಿಮ್ಮನ್ನು ಈ ರೀತಿ ನೋಡಿ ನಾನು ಬದುಕಿದ್ದರೆ ಸಾಕು, ವಂಶ್ ಹೇಳುತ್ತಿದ್ದಾಗ ಅವನ ಬಾಯಿಗೆ ಕೈ ಅಡ್ಡ ಇಟ್ಟವಳು, ಹಾಗೆಲ್ಲ ಹೇಳಬೇಡಿ ವಂಶ್, ನಾನಿಷ್ಟು ಕಷ್ಟಪಡುತ್ತಿರುವುದು ನಿಮಗೋಸ್ಕರ. ನೀವೇ ಈ ರೀತಿ ಮಾತಾಡಿದರೆ ಹೇಗೆ? ಕಣ್ಣಲ್ಲಿ ಕಣ್ಣೀರು ಚಾರಿತು ಪುಣ್ಯಾಳಲ್ಲಿ. ರೀ, ಸುಮ್ಮನೆ ತಮಾಷೆ ಮಾಡಿದಿರಿ, ನೀವ್ಯಾಕೆ ಅಳ್ತಿದ್ದೀರಿ? ವಂಶ್ ಕೇಳಿದಾಗ, ತಮಾಷೆಗೂ ಹಾಗೆಲ್ಲ ಹೇಳಬೇಡಿ ವಂಶ್, ನನ್ನಿಂದ ಸಹಿಸಲಾಗದು ಎಂದಳು ಪುಣ್ಯ. ಆಯಸ್ಸು ಮುಗಿದಾಗ ಸಾಯಲೇಬೇಕು ಅಲ್ವಾ ಪುಣ್ಯ, ನುಡಿದ ವಂಶ್. ಹೌದು, ಹಾಗೇನಾದರೂ ಆಗುವುದಾದರೆ ನಿಮಗಿಂತ 1 ನಿಮಿಷ ಮುಂಚೆ ನಾನು ಸಾಯಲು ಇಚ್ಛಿಸುತ್ತೇನೆ ಎಂದಳು ಪುಣ್ಯ. ಇವಾಗ ಸಾಯೋ ಮಾತೆಲ್ಲ ಯಾಕೆ? ನನಗಂತೂ ನಿಮ್ಮ ಜೊತೆಗೆ 100 ವರ್ಷ ಬದುಕಲು ಇದೆ. ಈಗ ನಾವಿಬ್ಬರು ಇದ್ದೀವಿ, ಮುಂದೆ ನಮಗಿಬ್ಬರು ಆಗಬೇಕಲ್ಲ. ಅವರು ಖುಷಿಯಾಗಿರುವುದನ್ನು ನಾವು ನೋಡಬೇಕಲ್ಲ, ನಗುತ್ತಾ ಹೇಳಿದ ವಂಶ್. ಇದಕ್ಕೇನು ಕಮ್ಮಿ ಇಲ್ಲ ಎಂದು ನಕ್ಕಳು ಪುಣ್ಯ. ಇಬ್ಬರ ಮಾತನ್ನು ಹೊರಗೆ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು ಅಕ್ಷರ. ಹೋ, ಈ ಪುಣ್ಯ ವ್ರತ ಮಾಡುತ್ತಿದ್ದಾಳಾ? ಅವಳು ಮಾಡೋ ವ್ರತವನ್ನು ಹಾಳು ಮಾಡಲೇಬೇಕು. ಇನ್ನು 8 ದಿನಗಳ ಕಾಲ ವ್ರತ ಇದೆ ಅಂತೆ. ಬಹುಶಃ ನನ್ನ ವಂಶನನ್ನು ಅವಳ ಕಡೆಗೆ ಹೋಲಿಸಿಕೊಳ್ಳಲು ಇದನ್ನು ಮಾಡುತ್ತಿರಬೇಕು. ಅದು ನೆರವೇರಲು ನಾನು ಬಿಡುವುದಿಲ್ಲ. ಅವಳ ವ್ರತ ಹಾಳಾಗುವಂತೆ ನಾನು ಮಾಡಿಯೇ ಮಾಡುತ್ತೇನೆ ಎಂದುಕೊಂಡವಳು ಅರುಣ್ ಬಳಿ ಓಡಿ ಹೋಗಿ ಅವನಿಗೆ ವಿಷಯ ತಿಳಿಸಿದಳು. ಏನು, ವ್ರತನ? ನೀನು ಈ ವಿಷಯದಲ್ಲಿ ಸುಮ್ಮನೆ ಇರುವುದೇ ಒಳ್ಳೆಯದು ಅಚ್ಚು. ಅವಳು ಖಂಡಿತ 2 ದಿನಕ್ಕೆ ಬಿಟ್ಟು ಬಿಡುತ್ತಾಳೆ ಈ ವ್ರತವನ್ನು. 8 ದಿನ ಅವಳಿಂದ ಪೂರ್ತಿ ಮಾಡಲು ಸಾಧ್ಯವಾಗದು. ಫಾರಿನ್ನಲ್ಲಿ ಇದ್ದು ಬಂದವಳಿಗೆ ಇದೆಲ್ಲ ಸಾಧ್ಯನಾ? ನಗುತ್ತಾ ಅರುಣ್ ಹೇಳಿದ್ದ. ಸಾಧ್ಯನಾ? ಅವಳು ಪುಣ್ಯನ ಬಿಟ್ಟರೆ ಖಂಡಿತ ವ್ರತ ಪೂರ್ತಿ ಮಾಡೇ ಮಾಡುತ್ತಾಳೆ ಎಂದಳು ಅಕ್ಷರ.
ಸರಿ, ನಿನ್ನಿಂದ ಏನು ಮಾಡಲು ಸಾಧ್ಯವೋ ಅದನ್ನು ನೀನು ಮಾಡು. ಸಾಧ್ಯವಾಗದಿದ್ದರೆ ಸುಮ್ಮನೆ ಇದ್ದು ಬಿಡು. ಅದನ್ನು ಬಿಟ್ಟು ಏನೇನೋ ಮಾಡಿ ಎಡವಟ್ಟು ಮಾಡಿಕೊಳ್ಳಬೇಡ ಎಂದ ಅರುಣ್. ನೋಡ್ತಾ ಇರು, ಈ ಬಾರಿ ನನ್ನ ಪ್ಲ್ಯಾನ್ ಸೂಪರಾಗಿ ವರ್ಕ್ ಆಗುತ್ತೆ. ಅದ್ಯಾವುದು ಆಗದೇ ಇದ್ದರೆ ಇದ್ದೇ ಇದೆಯಲ್ಲ ಅವಳ ಮೇಲೆ ಮಾಟ ಪ್ರಯೋಗಿಸುವುದು ಎಂದಳು ಅಕ್ಷರ. ಎಲ್ಲವನ್ನೂ ನೋಡುತ್ತಾ ತಮ್ಮೊಳಗೆಯೇ ಹೊಸ ಯೋಜನೆ ಹಾಕುತ್ತಿದ್ದರು ದುರ್ಗಮ್ಮ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.